ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾಹೇಬ್ರೆ, ಇದು ತುಂಬಾ ಅತಿ ಆಯ್ತು. ಇದುವರೆಗೂ ನಮ್ಮ ಎರಡು ಕುಟುಂಬಗಳ ಮಧ್ಯೆ 1000 ಜಗಳಗಳು ಬಂದಿದೆ ಹೋಗಿದೆ, ಆದ್ರೆ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಅದು ಊರು ಬಿಟ್ಟು ಊರಿಗೆ ಬಂದಿರೋ 3ನೇ ವ್ಯಕ್ತಿಯಿಂದ ನಮ್ಮ ಕುಟುಂಬದ ನೆಮ್ಮದಿ ಶಾಂತಿ ಹಾಳಾಗ್ತಾ ಇದೆ ಅಂದ್ರೆ ಅದು ತುಂಬಾ ದೊಡ್ಡ ತಪ್ಪು. ಓ, ನಾನು ಮಾಡ್ತಿರೋ ತಪ್ಪು ನೀನು ತಪ್ಪು ಮಾಡಿಲ್ಲ. ನಾನು ಮಾಡಿದ ತಪ್ಪಿಗೆ ಸಾಕಷ್ಟು ಸಲ ಕ್ಷಮೆ ಕೇಳಾಗಿದೆ. ನೆಮ್ಮದಿ ಇಲ್ಲ ಅಂದ್ರೆ ಹೇಳಿ, ನಿಮ್ಮ ಕಾಲಿಗೆ ಬೇಕಾದ್ರೂ ಬಿದ್ದು ಕ್ಷಮೆ ಕೇಳ್ತೀನಿ. ಅದನ್ನ ಬಿಟ್ಟು ಈ ರೀತಿ ದ್ವೇಷ ಸಾಧಿಸ್ಬೇಡಿ. ಅಲ್ಲಿ ನಮ್ಮ ಅಜ್ಜಿ ಹಾಸಿಗೆ ಹಿಡ್ದಿದ್ದಾರೆ. ಕೆಂಪ ಸಾವು ಬದುಕಿನ ಮಧ್ಯೆ ಹಾಸ್ಪಿಟ್ಲಲ್ಲಿ ಹೋರಾಡ್ತಿದ್ದಾನೆ. ಇಂಥ ಸಮಯದಲ್ಲಿ ನೀವು ನನ್ನನ್ನು ಇಲ್ಲಿಟ್ಟಿರೋದು ತಪ್ಪು. ನೋಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಬಿಡೋಣಂತ ಎಲೆಕ್ಷನ್ ಮುಗಿಲಿ, ಬಿಡ್ತೀನಂತ. ನಿಮಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ದ್ವೇಷ? ಯಾಕಂತ ನಿನಗೆ ಗೊತ್ತಿಲ್ಲ ಶಿವಣ್ಣ. ಗೊತ್ತಿದ್ರು ಯಾಕೆ ಪ್ರಶ್ನೆ ಮಾಡ್ತಿ? ಈಗೂ ಏನು ಕಾಲ ಮಿಂಚಿಲ್ಲ. ಕೋರ್ಟ್ನಾಗ ಖರೆ ಒಪ್ಕೊಂಡು ಇದ್ದಿದ್ದಂಗ ಸತ್ಯ ಒಪ್ಕೋ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡ್ತೀನಿ. ಆಕೇತಾನೆ ಏನ ಒಪ್ಕೊಂತೇನೆ ಅಂತ ಕೇಳಕತ್ತೀನಿ. ಆಗಂಗಿಲ್ಲ ಅಲ್ಲ? ನನಗೂ ಆಗಂಗಿಲ್ಲ. ನೋಡೋ, ನಿನ್ನ ಆಟ ಅತಿ ಆದಷ್ಟು ನಿನ್ನ ಕುಟುಂಬಕ್ಕೆ ಆಪತ್ತೂ ಅತಿ ಆಕ್ಕೈತಿ. ಈಗ ಆಲ್ರೆಡಿ ಅಜ್ಜಿ ಕೆಂಪ ಇಬ್ರು ಹಾಸಿಗೆ ಮೇಲೆ ಮಲಗ್ಯಾರ. ಯಾರಿಗ್ ಗೊತ್ತು ಯಾವಾಗ ಯಾರಿಗ ಏನ್ ಆಕ್ಕೈತಿ ಅಂತ ಹೇಳಿ. ಇದಕ್ಕೆಲ್ಲ ನೀನ ಹೊಣೆ ಹಾಕಿ. ಮುಂದೆ ನಿನ್ ತಂಗಿ ಜೀವಕ್ಕೂ ಆಪತ್ ಬಂದ್ರು ಬರ್ಬೋದು. ಏನೋ ಅಂದೆ? ನಾನು ತಾಳ್ಮೆಯಿಂದ ಇರೋವರೆಗೂ ಮಾತ್ರ ಸಾಂಬ ಶಿವ. ತಾಳ್ಮೆ ಕಳ್ಕೊಂಡ್ರೆ ರುದ್ರ ಶಿವ. ನನ್ನ ಕುಟುಂಬದ ವಿಷಯಕ್ಕೆ ನನ್ನ ತಂಗಿ ವಿಷಯಕ್ಕೆ ಬಂದು ನಾನು ಕೋಪಕ್ಕೆ ಬಲಿ ಆಗ್ಬೇಡ. ಶಿವರಾಜು, ನೀನು ಈ ಹಾರಾಟ ಕೂಗಾಟ ನನ್ನ ಹತ್ರ ಇಟ್ಕೋಬೇಡ. ನೀನು ಅಷ್ಟೇ. ಈ ಹಾರಾಟ ಕೂಗಾಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾನಿರೋವರೆಗೂ ನನ್ನ ಕುಟುಂಬನ ನೀನೇನು ಮಾಡೋಕ್ಕಾಗಲ್ಲ. ಇಷ್ಟು ದಿನ ನಾನು ಏನು ಮಾಡಿದ್ರೆ ಸುಮ್ಮನೆ ಇದ್ದೀನಿ ಅಂದ್ರೆ ನಾನು ಹೆದರ್ಕೊಂಡು ಸುಮ್ಮನೆ ಇಲ್ಲ. ಕಾನೂನಿನ ವಿರುದ್ಧ ಹೋಗ್ಬಾರ್ದು ಅಂತ. ಅವತ್ತು ಕೋರ್ಟಲ್ಲಿ ಹೇಳಿದೆಯಲ್ಲ, ಒಬ್ಬ ಪೊಲೀಸು ಕೆಟ್ಟವನ್ನ ಹಿಡಿತಾನೆ, ಅದೇ ಪೊಲೀಸು ಕೆಟ್ಟವನಾದ್ರೆ ಅದರಿಂದಾಗೋ ಪರಿಣಾಮನ ನೀನು ಎದುರಿಸ್ಬೇಕಾಗತ್ತೆ ಅಂತ. ಅದೇ ತರ ಒಬ್ಬ ನಿರಪರಾಧಿನ ಕೆಣಕಿ ಅತಿರೇಕಕ್ಕೆ ತಗೊಂಡೋದ್ರೆ ಅದರಿಂದಾಗೋ ಪರಿಣಾಮನ ನಾನ್ ನಿನಗೆ ತೋರಿಸ್ಬೇಕಾಗತ್ತೆ. ಏನ್ ಮೇಡಮ್, ಏನು ಅರ್ಜೆಂಟಾಗಿ ಕಾಲ್ ಮಾಡಿದ್ರಿ? ಏನು ಅರ್ಜೆಂಟ್ ಮ್ಯಾಟ್ರ್ ಇತ್ತಾ? ವಿಷಯ ಇಲ್ಲ ಅಂದ್ರೆ ಕಾಲ್ ಮಾಡ್ತೀನಾ? ಏನು, ಯಾರನ್ನಾದ್ರೂ ಎದುರಿಸ್ಬೇಕಾಗಿತ್ತಾ? ಇಲ್ಲ, ಮುಗಿಸ್ಬೇಕು. ಯಾರನ್ನ ಮೇಡಮ್? ತುಳಸಿನ.